ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವೀಕ್ಲಿ ರೌಂಡ್ ಆಫ್ ವಿಡಿಯೋಗೆ ನಿಮಗೆ ಸುಸ್ವಾಗತ. ಬನ್ನಿ, ಇಂಡಸ್ಟ್ರಿಯಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಹಿಂಗ್ ಹೋಗಿ ಹಂಗ್ ನೋಡ್ಕೊಂಬರೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನಾದ್ರು ಮರ್ತಿದ್ರೆ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟನ್ ಅಂತ ಹೊಡಿರಿ. ಅನೌನ್ಸ್ಮೆಂಟ್ಸ್. ಮಲಯಾಳಂ ಚಿತ್ರರಂಗದ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಇದೊಂದು ಫ್ರಾಂಚೈಸಿ ನಿಮ್ಮೆಲ್ಲರೂ ಗೊತ್ತು. ಸಾಕಷ್ಟು ದೊಡ್ಡ ಮಟ್ಟದ ಅಭಿಮಾನಿ ಬಳಗವನ್ನ ಕೂಡ ಇದು ಹೊಂದಿದೆ. ಎಸ್, ನಾನು ಮಾತಾಡ್ತಾ ಇರೋದು ದೃಶ್ಯಂ ಸಿನಿಮಾದ ಬಗ್ಗೆ. ದೃಶ್ಯಂ 3 ಇದೇ ಏಪ್ರಿಲ್ 2ಕ್ಕೆ ರಿಲೀಸ್ ಆಗೋದು ಪಕ್ಕಾ ಎನ್ನುವಂತಹ ಅಧಿಕೃತವಾದ ಅನೌನ್ಸ್ಮೆಂಟ್ ಫಿಲ್ಮ್ ಟೀಮ್ ಇಂದ ಬಂದಿದೆ. ಈಗಾಗಲೇ ವೃಷಭ ಸಿನಿಮಾದ ಸೋಲು ಮೋಹನ್ ಲಾಲ್ ಅವರನ್ನ ಯಾವ ರೀತಿ ಕಾಡಿರ್ಬೇಕು ಅನ್ನುವಂತಹ ಚಿಕ್ಕ ಸುಳಿವು ನಿಮ್ಗೆ ಖಂಡಿತವಾಗ್ಲೂ ಇರುತ್ತೆ. ಹೀಗಾಗಿ ಈ ಸಿನಿಮಾದ ರಿಲೀಸ್ ಹಾಗೂ ಅವರ ಕಮ್ ಬ್ಯಾಕ್ ಮಲಯಾಳಂ ಚಿತ್ರರಂಗಕ್ಕೆ ನೀಡ್ ಆಫ್ ದ ಹವರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ನೋಡೋಣ ಏಪ್ರಿಲ್ 2ಕ್ಕೆ ರಿಲೀಸ್ ಆಗ್ತಾ ಇರುವಂತಹ ಈ ಸಿನಿಮಾ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಬಾಕ್ಸ್ ಆಫೀಸ್ ಅಲ್ಲಿ ಅಂತ. ಬಿಗ್ ಅಪ್ಡೇಟ್ಸ್. ಕೊನೆಗೂ ಮಹೇಶ್ ಬಾಬು ಅವರ AMB ಸಿನಿಮಾಸ್ ಬೆಂಗಳೂರಿನ ಓಜಿಗಳಲ್ಲಿ ಒಂದಾಗಿರುವಂತಹ ಕಪಾಲಿಯಲ್ಲಿ ಓಪನ್ ಆಗಿದೆ. ಕ್ವಾಲಿಟಿ ಸಿನಿಮಾ ವಾಚಿಂಗ್ ಎಕ್ಸ್ಪೀರಿಯನ್ಸ್ ನೀಡೋದಕ್ಕೆ AMB ಸಿನಿಮಾಸ್ ಹೆಸರುವಾಸಿಯಾಗಿದ್ದು ಬೆಂಗಳೂರಲ್ಲಿ ಕೂಡ ಅದನ್ನೇ ಮುಂದುವರಿಸುವಂತಹ ಭರವಸೆಯನ್ನ ನೀಡಿದೆ. ನಾನು ಇನ್ನೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಯಾವ್ದಾದ್ರು ಒಂದು ಒಳ್ಳೆ ಕನ್ನಡ ಸಿನಿಮಾ ಜೊತೆಗೆ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. OTT ರಿಲೀಸಸ್ ಬಗ್ಗೆ ಮಾತಾಡೋದಾದ್ರೆ ಒಂದೇ ದಿನ ರಿಲೀಸ್ ಆಗಿರುವಂತಹ 45 ಹಾಗೂ ಮಾರ್ಕ್ ಸಿನಿಮಾ ಚಿಕ್ಕ ಪರದೆ ಮೇಲೆ ನಿಮ್ಮನ್ನ ನೆನೆಸೋದಕ್ಕೆ ರೆಡಿ ಆಗಿದೆ. ZEE5 ನಲ್ಲಿ 45 ಸಿನಿಮಾ ರಿಲೀಸ್ ಆಗ್ತಾ ಇದ್ರೆ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಮಾರ್ಕ್ ಸಿನಿಮಾ ಇದೇ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದೆ. ಥಿಯೇಟರ್ ನಲ್ಲಿ ಈ ಸಿನಿಮಾಗಳನ್ನ ನೀವು ಮಿಸ್ ಮಾಡಿದ್ರೆ ಮಿಸ್ ಮಾಡ್ದಂಗೆ OTT ನಲ್ಲಿ ಫ್ಯಾಮಿಲಿ ಜೊತೆ ಕೂತು ಆರಾಮಾಗಿ ನೋಡಿ. ಟೀಸರ್ ಟ್ರೈಲರ್ ರಿಲೀಸಸ್. ದುನಿಯಾ ವಿಜಯ್ ಕುಮಾರ್ ಅವರು ನಾಯಕನಾಗಿ ಕಾಣಿಸಿಕೊಂಡಿರುವಂತಹ ಹಾಗೂ ರಾಜ್ ಬಿ ಶೆಟ್ಟಿ ಅವರು ಖಳನಾಯಕನಾಗಿ ಕಾಣಿಸಿಕೊಂಡಿರುವಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಮಾಸ್ ಫೀಲಿಂಗ್ ಜೊತೆಗೆ ಅಂದಿನ ಕಾಲದಲ್ಲಿ ನಡೀತಾ ಇದ್ದಂತಹ ಡಿಸ್ಕ್ರಿಮಿನೇಷನ್ ಬಗ್ಗೆ ಕೂಡ ಸಿನಿಮಾದಲ್ಲಿ ಕೂಲಂಕುಷವಾಗಿ ತೋರಿಸಲಾಗಿದೆ. ಹಾಗೂ ಸಿನಿಮಾದಲ್ಲಿ ಇವೆಲ್ಲದರ ಮೇಲೆ ನಾವು ಇನ್ನಷ್ಟು ಹೆಚ್ಚಿನ ಡೀಟೇಲಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅನಿಸ್ತಿದೆ. ಅಂಡ್ ಸುಮಾರು ಜನಕ್ಕೆ ಈ ಸಿನಿಮಾ ಕಾಟೇರಾ ವೈಬ್ಸ್ ಕೊಡ್ತಾ ಇದೆ. ಸಿನಿಮಾ ಇದೇ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇದ್ದು ಸಾಕಷ್ಟು ಟೈಮ್ ಆದ್ಮೇಲೆ ಮತ್ತೆ ದುನಿಯಾ ವಿಜಯ್ ಅವರನ್ನ ಅದರಲ್ಲೂ ಒಂದು ಡಿಫರೆಂಟ್ ಕ್ಯಾರೆಕ್ಟರ್ ಅಲ್ಲಿ ನೋಡ್ತಾ ಇದ್ದು ಅವರ ರಿಯಲ್ ಏಜ್ ಅನ್ನೇ ಇಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಅದು ಆಡಿಯನ್ಸ್ಗೆ ತುಂಬಾ ಇಷ್ಟ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಧೀರನ್ ರಾಮ್ ಕುಮಾರ್ ನಾಯಕನಾಗಿ ಕಾಣಿಸಿಕೊಳ್ತಿರುವಂತಹ ಪಬ್ಬರ್ ಸಿನಿಮಾದ ಇಂಟ್ರಡಕ್ಷನ್ ವಿಡಿಯೋ ಗ್ಲಿಮ್ಸ್ ರಿಲೀಸ್ ಆಗಿದೆ. ಖಡಕ್ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಧೀರನ್ ಅವರ ಲುಕ್ ತುಂಬಾ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ದೊಡ್ಡಮನೆಯ ಕುಟುಂಬದಲ್ಲಿ ಪೊಲೀಸ್ ಪಾತ್ರದಲ್ಲಿ ಪ್ರತಿಯೊಬ್ರು ಕೂಡ ಸೂಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈಗ ಧೀರನ್ ರಾಮ್ ಕುಮಾರ್ ಅವರು ಸರ್ದಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಚಿಕ್ಕದಾಗಿದ್ರು ಕೂಡ ವಿಡಿಯೋ ಸಾಕಷ್ಟು ಕುತೂಹಲವನ್ನ ಹುಟ್ಟಾಕ್ಸುವಂತಹ ಮಿಸ್ಟ್ರಿ ಎಲಿಮೆಂಟ್ಸ್ ಗಳನ್ನ ತೋರಿಸಿದ್ದಾರೆ. ನಿರ್ದೇಶಕ ಸಂದೀಪ್ ಸುಂಕತ್ ಯಾವುದೋ ಮ್ಯಾಜಿಕ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಫೀಲಿಂಗ್ ಸಿಕ್ತು. ಗೀತಕ್ಕ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದು ಖಂಡಿತವಾಗ್ಲೂ ಒಂದೊಳ್ಳೆ ಪ್ರಾಮಿಸಿಂಗ್ ಕಂಟೆಂಟ್ ಡೆಲಿವರ್ ಮಾಡೋದಕ್ಕೆ ಈ ಟೀಮು ರೆಡಿ ಆಗಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಕಾದ್ ನೋಡೋಣ. JC ದ ಯೂನಿವರ್ಸಿಟಿ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಒಳ್ಳೆ ಸ್ವೀಟ್ ಆಗಿರುವಂತಹ ಕಾಲೇಜ್ ಲವ್ ಸ್ಟೋರಿ ಟ್ರೈಲರ್ ಒಂದೇ ಸಲ ವೈಲೆಂಟ್ ಆಗಿರೋದು ನೋಡಿ ನೀವು ಕೂಡ ಶಾಕ್ ಆಗ್ತೀರಾ. ಈ ರೀತಿಯ ಸಿನಿಮಾಗಳನ್ನ ನಾವು ಕನ್ನಡದಲ್ಲಿ ಸಾಕಷ್ಟು ನೋಡಿರ್ತೀವಿ. ಆದ್ರೆ ಈ ಸಿನಿಮಾ ಎಷ್ಟರ ಮಟ್ಟಿಗೆ ಯುನೀಕ್ ಆಗಿ ಕನೆಕ್ಟ್ ಆಗುತ್ತೆ ಅನ್ನೋದೇ ಇದನ್ನ ಬೇರೆ ಸಿನಿಮಾಗಳಿಗಿಂತ ಡಿಫ್ರೆಂಟ್ ಮಾಡೋದು. ಇಲ್ಲಿ JC ಅಂದ್ರೆ ಜುಡಿಷಿಯಲ್ ಕಸ್ಟಡಿ ಬಗ್ಗೆ ಸಾಕಷ್ಟು ರಿಸರ್ಚ್ ನಡೆದಿದೆ. ಡಾಲಿ ಧನಂಜಯ ಅವರ ನಿರ್ಮಾಣ, ಚೇತನ್ ಜೈರಾಮ್ ನಿರ್ದೇಶನದ ಈ ಸಿನಿಮಾದಲ್ಲಿ ಸೂರ್ಯ ಪ್ರಖ್ಯಾತ್ ಹಾಗೂ ಭಾವನಾ ಹೊಸ ಯಂಗ್ ಪ್ರತಿಭೆಗಳು ಕಾಣಿಸ್ಕೊಂಡಿದ್ದು ಪರ್ಫಾರ್ಮೆನ್ಸ್ ತುಂಬಾ ಪ್ರಾಮಿಸಿಂಗ್ ಆಗಿದೆ. ಫೆಬ್ರವರಿ 6ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದ್ದು ನೋಡೋಣ ಲವ್ ಕಮ್ ಕ್ರೈಮ್ ಸ್ಟೋರಿ ಜನಕ್ಕೆ ಎಷ್ಟು ಇಷ್ಟ ಆಗುತ್ತೆ ಅಂತ. ಥಿಯೇಟ್ರಿಕಲ್ ರಿಲೀಸಸ್. ಇನ್ನು ಈ ವಾರ ಅಂದ್ರೆ ಜನವರಿ 23ಕ್ಕೆ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾಗಳು ಯಾವ್ದಪ್ಪ ಅಂತ ನೋಡೋದಾದ್ರೆ ವಿಜಯ್ ಕುಮಾರ್ ಅವರು ನಾಯಕನಾಗಿ ನಟಿಸಿರುವಂತಹ ಲ್ಯಾಂಡ್ ಲಾರ್ಡ್, ಜಯತ್ ಖಾನ್ ಅವರು ನಾಯಕನಾಗಿ ನಟಿಸಿರುವಂತಹ ಕಳ್ಳ ಸಿನಿಮಾಗಳು ಕೂಡ ಅದೇ ದಿನ ರಿಲೀಸ್ ಆಗ್ತಾ ಇದೆ. ಈ ಕನ್ನಡದ ಸಿನಿಮಾಗಳನ್ನ ನೀವು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆಗೆ ಥಿಯೇಟರ್ಗೆ ಹೋಗಿ ನೋಡಿ ಎಂಜಾಯ್ ಮಾಡಿ. ಎಕ್ಸ್ಟ್ರಾಸ್ ಅಂಡ್ ಬಜ್. ಕೊನೆಗೂ ಎಲ್ಲರೂ ಅನ್ಕೊಂಡಾಗೇನೆ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅನ್ನ ಗಿಲ್ಲಿ ನಟ ಅವರು ಗೆದ್ದಿದ್ದಾರೆ. ಸ್ಟಾರ್ಟಿಂಗ್ ಇಂದ ಇವತ್ತಿನವರೆಗೂ ಕೂಡ ಈ ಬಾರಿಯ ಬಿಗ್ ಬಾಸ್ ಅನ್ನ ಯಾರು ಗೆಲ್ತಾರೆ ಎನ್ನುವಂತಹ ಅಭಿಪ್ರಾಯದ ಬಗ್ಗೆ ಎಲ್ಲೂ ಕೂಡ ಬದಲಾವಣೆಗಳು ಕಂಡು ಬಂದೇ ಇರಲಿಲ್ಲ. ಹಾಗೂ ಈ ಬಾರಿ ರೆಕಾರ್ಡ್ ಬ್ರೇಕಿಂಗ್ ವೋಟಿಂಗ್ ಮೂಲಕ ಗಿಲ್ಲಿ ನಟ ಅವರು ಗೆದ್ದಿದ್ದಾರೆ. 2ನೇ ಸ್ಥಾನದಲ್ಲಿ ರಕ್ಷಿತಾ ಅವರು ಕಾಣಿಸ್ಕೊಂಡಿದ್ದಾರೆ. ಸಾಕಷ್ಟು ಕಾಂಟ್ರವರ್ಸಿಗಳಿಂದ ಕೂಡಿದ್ರು ಕೂಡ ಈ ಬಾರಿಯ ಬಿಗ್ ಬಾಸ್ ಕೊನೆಯ ಹಂತದಲ್ಲಿ ಸಾಕಷ್ಟು ರೋಚಕವಾಗಿತ್ತು ಅನ್ನೋದು ಕೂಡ ಸತ್ಯನೇ. ಕೊನೆಯಲ್ಲಿ ಕಲರ್ಸ್ ಕನ್ನಡ ಮಾತ್ರ ಅಲ್ಲದೇನೆ ಖುದ್ದಾಗಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕೂಡ ತಮ್ಮ ಕಡೆಯಿಂದ ಈ ಬಾರಿ ವಿನ್ನರ್ ಆಗಿರುವಂತಹ ಗಿಲ್ಲಿ ನಟ ಅವರಿಗೆ 10 ಲಕ್ಷ ರೂಪಾಯಿ ಬಹುಮಾನವನ್ನ ನೀಡಿದ್ದಾರೆ. ಇದೇ ಕಾರಣಕ್ಕಾಗಿ ಅಲ್ವಾ ಕಿಚ್ಚ ಸುದೀಪ್ ಅವರು ಪ್ರತಿಯೊಬ್ಬರಿಗೂ ಇಷ್ಟ ಆಗೋದು. ದುರಂಧರ್ ಸಿನಿಮಾ ಈಗಲೂ ಕೂಡ ದೇಶದಾದ್ಯಂತ ಹಾಗೂ ವಿದೇಶದಲ್ಲಿ ಕೂಡ ಥಿಯೇಟರ್ಗಳಲ್ಲಿ ಸಕ್ಸಸ್ಫುಲ್ ರನ್ ಅನ್ನ ತಗೋತಾ ಇದೆ.
ಮತ್ತೊಂದು ಕಡೆ ಸಿನಿಮಾದ 2ನೇ ಪಾರ್ಟ್ ಇದೇ ಮಾರ್ಚ್ 19ಕ್ಕೆ ರಿಲೀಸ್ ಆಗೋದು ಪಕ್ಕಾ ಅನ್ನೋದನ್ನ ಮತ್ತೆ ಚಿತ್ರತಂಡ ಕನ್ಫರ್ಮ್ ಮಾಡಿದೆ. ಇದರರ್ಥ ಈಗಾಗಲೇ ಸಿನಿಮಾ ತಂಡ 2 ಪಾರ್ಟ್ ಗಳನ್ನ ಸಂಪೂರ್ಣವಾಗಿ ಶೂಟಿಂಗ್ ಮಾಡ್ಕೊಂಡೇ ರಿಲೀಸ್ ಮಾಡಿದೆ ಅನ್ನೋದು ಬಹುತೇಕ ಖಚಿತವಾಗಿದೆ. ಅದಕ್ಕೆ ಮತ್ತೆ ಪುಷ್ಟಿ ಕೊಡೋ ರೀತಿಯಲ್ಲಿ ಸಿನಿಮಾದ 2ನೇ ಪಾರ್ಟಿನ ಟ್ರೈಲರ್ಗೆ ಜನವರಿ 19ಕ್ಕೆ ಎ ಸರ್ಟಿಫಿಕೇಟ್ ಕೂಡ ನೀಡಲಾಗಿದೆ ಅನ್ನೋದಾಗಿ ತಿಳಿದು ಬಂದಿದ್ದು, ಟ್ರೈಲರ್ನ ಡ್ಯೂರೇಷನ್ 1 ನಿಮಿಷ 48 ಸೆಕೆಂಡ್ ಇದೆ ಎಂಬುದಾಗಿ ಕೂಡ ತಿಳಿದು ಬಂದಿದೆ. ಅಂದ್ರೆ ಟಾಕ್ಸಿಕ್ ಎದುರಿಗೆ ರಿಲೀಸ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಚಿತ್ರತಂಡ ಅಗತ್ಯಕ್ಕಿಂತ ಹೆಚ್ಚಿನ ಎಚ್ಚರಿಕೆನೆ ತಗೊಂಡು ಸಿನಿಮಾದ ಪ್ರಮೋಷನ್ ಮಾಡೋದಕ್ಕೆ ಹೊರಟಿದೆ ಅನ್ನೋದು ಇದರಿಂದ ತಿಳಿದು ಬರ್ತಾ ಇದೆ. ನೋಡೋಣ ಈ ಕ್ಲಾಶ್ ಆಫ್ ಟೈಟನ್ಸ್ ಹೇಗಾಗುತ್ತೆ ಅಂತ. ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದ್ರು ಕೂಡ ಕಾಂಟ್ರವರ್ಸಿ ಸುದ್ದಿಗಳೇ ಸಿನಿಮಾ ರಂಗದಲ್ಲಿ ಓಡಾಡ್ತಾ ಇದೆ. ಅವುಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದು ಕಾಂಟ್ರವರ್ಸಿ ಏನಪ್ಪಾ ಅಂದ್ರೆ, ದಕ್ಷಿಣ ಭಾರತದ ಖ್ಯಾತ ನಟಿ ಪೂಜಾ ಹೆಗಡೆ ಸಿಡಿಸಿರುವಂತಹ ಒಂದು ಕಾಂಟ್ರವರ್ಸಿ ಬಾಂಬ್. ಕೆಲವು ವರ್ಷಗಳ ಹಿಂದೆಯಷ್ಟೇ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಆ ಸಿನಿಮಾದ ಹೀರೋ ಅವರ ಅನುಮತಿ ಇಲ್ಲದೆ ಅವರ ಕ್ಯಾರವಾನ್ಗೆ ಬಂದು ಅವರ ಜೊತೆಗೆ ಕೆಟ್ಟ ರೀತಿಯಲ್ಲಿ ನಡೆದುಕೊಳ್ಳೋದಕ್ಕೆ ಪ್ರಾರಂಭಿಸಿದಾಗ ಪೂಜಾ ಹೆಗಡೆ ಆತನ ಕಪಾಳ ಮೋಕ್ಷ ಮಾಡಿದ್ರಂತೆ. ಅದಾದ ನಂತರ ಆ ಸಿನಿಮಾದ ಉಳಿದ ಶೂಟಿಂಗ್ ಪೋರ್ಷನ್ ನ ಆ ನಟನ ಜೊತೆಗೆ ಇರಬೇಕಾದ್ರೆ ಅವರ ಬಾಡಿ ಡಬಲ್ ಬಳಕೆ ಮಾಡಿ ಸಿನಿಮಾದ ಶೂಟಿಂಗ್ ನ ಮಾಡ್ಲಾಯ್ತಂತೆ. ಅದಾದ್ಮೇಲಿಂದ ಆ ನಟನ ಜೊತೆಗೆ ಆಕೆ ಸಿನಿಮಾ ಮಾಡೇ ಇಲ್ವಂತೆ. ಈಗ ಪ್ರತಿಯೊಬ್ರು ಕೂಡ ಆ ನಟ ಯಾರು, ಆ ಸಿನಿಮಾ ಯಾವ್ದಿರ್ಬೋದು ಎನ್ನುವಂತಹ ಆಲೋಚನೆಯಲ್ಲಿ ಬಿದ್ದಿದ್ದಾರೆ. ಒಬ್ಬ ಸ್ಟಾರ್ ನಟಿಗೇನೆ ಈ ರೀತಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗಿ ಬರುತ್ತೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಚಿತ್ರರಂಗದಲ್ಲಿ ಮಹಿಳೆಯರ ಸೇಫ್ಟಿ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಬೇಕಾದ ಅಗತ್ಯ ಖಂಡಿತವಾಗ್ಲೂ ಇದೆ. ಸದ್ಯಕ್ಕೆ ಸೌತ್ ನಲ್ಲಿ ಲೋಕೇಶ್ ಕನಗರಾಜ್ ಅವರ ಸಿನಿಮಾಗಳ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅಲ್ಲು ಅರ್ಜುನ್ ಅವರ ಜೊತೆಗಿನ ಅವರ ಸಿನಿಮಾ ಬಹುತೇಕ ಖಚಿತವಾಗಿದ್ದು, ಮೂಲಗಳ ಪ್ರಕಾರ ಜುಲೈಯಿಂದ ಶೂಟಿಂಗ್ ಸ್ಟಾರ್ಟ್ ಆಗಲಿದೆ. ಮುಂದಿನ ವರ್ಷದ ಮಿಡ್ ಇಯರ್ ನಲ್ಲಿ ರಿಲೀಸ್ ಆಗುವಂತಹ ಸಾಧ್ಯತೆ ಬಹುತೇಕ ಇದೆಯಂತೆ. ಇದೇ ಕಾರಣಕ್ಕಾಗಿ ಅನ್ಸುತ್ತೆ ಅವರ ಮೋಸ್ಟ್ ಅವೈಟಿಂಗ್ ಕೈತಿ 2 ಸಿನಿಮಾ ಕ್ಯಾನ್ಸಲ್ ಅಥವಾ ಮುಂದೂಡುವಂತಹ ಸಾಧ್ಯತೆ ಕಂಡು ಬರ್ತಾ ಇರೋದು. ಇನ್ನೊಂದು ಮೂಲಗಳ ಪ್ರಕಾರ ಆ ಸಿನಿಮಾಗೆ ಅವರು ಅಲ್ಲು ಅರ್ಜುನ್ ಅವರ ಸಿನಿಮಾಗೆ ಕೇಳಿದಷ್ಟೇ 75 ಕೋಟಿಗಳ ಸ್ಯಾಲರಿಯನ್ನ ಕೇಳಿದಾರಂತೆ. ಅದೇ ಕಾರಣಕ್ಕಾಗಿ ನಿರ್ಮಾಪಕರು ಹೀರೋಗಿಂತ ಜಾಸ್ತಿ ಡೈರೆಕ್ಟರ್ಗೆ ಸ್ಯಾಲರಿ ಕೊಡಬೇಕಾ ಎನ್ನುವಂತಹ ಅನುಮಾನವನ್ನು ತೋರಿಸಿ ಸಿನಿಮಾದ ಶೂಟಿಂಗ್ ಪಾಸಿಬಿಲಿಟಿಯನ್ನ ಡಿಲೇ ಮಾಡಿರುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಸುದ್ದಿ ಕೂಡ ಕಾಲಿವುಡ್ ಮೂಲಗಳಿಂದ ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಸುಳ್ಳು ಎನ್ನುವಂತಹ ಸತ್ಯಾನುಸತ್ಯತೆಗಳನ್ನ ಕಾಲವೇ ಹೇಳಬೇಕಾಗಿದೆ. ಇದರ ಜೊತೆಗೆ ಅಲ್ಲು ಅರ್ಜುನ್ ಅವರ ಜೊತೆಗಿನ ಸಿನಿಮಾದಲ್ಲಿ ಪೂಜಾ ಹೆಗಡೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ಮತ್ತೊಮ್ಮೆ ಅಲ್ಲು ಅರ್ಜುನ್ ಹಾಗೂ ಪೂಜಾ ಹೆಗಡೆ ಕಾಂಬಿನೇಷನ್ ನಾವು ಈ ಸಿನಿಮಾದ ಮೂಲಕ ನೋಡಬಹುದಾಗಿದೆ. ಒಂದು ಕಡೆ ಪ್ರಶಾಂತ್ ನೀಲ್ ಸದ್ಯಕ್ಕೆ ಜೂನಿಯರ್ NTR ಅವರ ಸಿನಿಮಾದ ಕೆಲಸದಲ್ಲಿ ಬ್ಯುಸಿ ಆಗಿದ್ರೆ, ಅವರ ಟೀಮ್ ಸಲಾರ್ 2 ಸಿನಿಮಾದ ವರ್ಕ್ ನಲ್ಲಿ ಮತ್ತೊಂದು ಕಡೆ ಬ್ಯುಸಿ ಆಗಿದ್ದಾರೆ. ನಿಜಕ್ಕೂ ಕೂಡ ಎರಡೆರಡು ಬಿಗ್ ಬಜೆಟ್ ಹಾಗೂ ಬಿಗ್ ಸ್ಟಾರ್ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟರ್ ಆಗಿ ಸಾಕಷ್ಟು ನಿರೀಕ್ಷೆಗಳು, ಜವಾಬ್ದಾರಿಗಳ ನಡುವೆ ಅನ್ಕೊಂಡಂತಹ ರೀತಿಯಲ್ಲಿ ರಿಸಲ್ಟ್ ತರೋದು ಅಷ್ಟೊಂದು ಸುಲಭದ ಮಾತು ಅಲ್ಲವೇ ಅಲ್ಲ. ಆದ್ರೆ ಪ್ರಶಾಂತ್ ನೀಲ್ ಅದನ್ನೆಲ್ಲ ತಲೆಗೆ ಹಾಕೊಳ್ಳೋದೇ ಇಲ್ಲ. ಐ ವಿಲ್ ಡೂ ಇಟ್ ಎನಿವೆ, ನನಗೆ ಆ ಪ್ರೆಷರ್ ಏನಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ಶಾರುಖ್ ಖಾನ್ ಅವರ ಕಿಂಗ್ ಸಿನಿಮಾದಲ್ಲಿ ನಿಮಗೆ ಗೊತ್ತೇ ಇದೆ, ಅಭಿಷೇಕ್ ಬಚ್ಚನ್ ಖಳನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾದ ಮತ್ತೊಂದು ಪ್ರಮುಖ ಹೈಲೈಟ್ ಏನಪ್ಪಾ ಅಂತಂದ್ರೆ, ಇಬ್ರು ಕೂಡ ಒಂದು ಶರ್ಟ್ಲೆಸ್ ಫೈಟಿಂಗ್ ಸೀಕ್ವೆನ್ಸ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರಂತೆ. ಇಬ್ರು ಕೂಡ ಬೇರ್ ಬಾಡಿಯಲ್ಲಿ ಯಾವ ರೀತಿ ಆಕ್ಷನ್ ಸೀನ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಎನ್ನುವಂತಹ ಕುತೂಹಲ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ. ಸದ್ಯಕ್ಕೆ ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ ಅತ್ಯಂತ ಬಹು ನಿರೀಕ್ಷಿತ ಸಿನಿಮಾಗಳ ಪಟ್ಟಿಯಲ್ಲಿ ಕಿಂಗ್ ಸಿನಿಮಾ ಕೂಡ ಸ್ಥಾನವನ್ನ ಪಡ್ಕೊಂಡಿದೆ. ನೋಡೋಣ ಕಿಂಗ್ ಸಿನಿಮಾ ಕಿಂಗ್ ಆಗುತ್ತಾ ಇಲ್ವಾ ಅಂತ. ಇದಾಗಿತ್ತು ಈ ವಾರದ ವೀಕ್ಲಿ ರೌಂಡ್ ಆಫ್ ಸುದ್ದಿಗಳು. ಈ ವಾರದ ಸುದ್ದಿಗಳಲ್ಲಿ ನಮ್ಮ ಕನ್ನಡ ಸಿನಿಮಾದ ಸುದ್ದಿಗಳು ತುಂಬಾನೇ ಕಮ್ಮಿ ಇತ್ತು. ಜಾಸ್ತಿ ಅಪ್ಡೇಟ್ಗಳು ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ನಾವು ಇರುವಂತಹ ಅಪ್ಡೇಟ್ ಗಳನ್ನೇ ಹೇಳಬೇಕಾಗಿ ಬಂತು. ಅನ್ಯ ಭಾವಿಸದೇ ಇರಲಿ ಅಂತ ಈ ಸ್ಪೆಷಲ್ ಮೆನ್ಷನ್ ಅನ್ನ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಆಫ್, ಮನು.